ಫಿಕ್ಸು. ಬೆಳಗ್ಗೆ ಎದ್ದು 7 ಗಂಟೆ ತನಕ 4 ಕೆಲಸ, 7:30 ಬಿಟ್ಟು 8:30 9 ಗಂಟೆ ತನಕ ಸ್ಕೂಲ್ ಟ್ರಿಪ್ಪು, ಆಮೇಲೆ ಟಿಫನ್ 1 ಅವರ್, ಆಮೇಲೆ 2 ಅವರ್ ಲೈಟಿನ ಕೆಲಸ, 2 ಅವರ್ ರೆಸ್ಟ್. ಇಷ್ಟೊತ್ತಿಗೆ ಮುಗೀತು. ಆ 2 ಅವರ್ 3 ಅವರ್ ಬೇರೆ ಬಿಸ್ನೆಸ್ ಹುಡುಕ್ಬೇಕು ಈಗ. 2 ಅವರ್ 3 ಅವರ್ ಗ್ಯಾಪ್ ಬಿಡೋಗಿಲ್ಲ ಅಂತ ಹೇಳ್ತಾ ಇದಾರೆ ಅವರು. ನೋಡಿ ಎಷ್ಟು ಇದೆ, ಪೂರ ರೆಡಿ ಮಾಡ್ಬೇಕು. ಪೂರ ಬೋರ್ಡ್ಗಳು ನೋಡಿ ಎಷ್ಟಿದಾವೆ, ಅವೆಲ್ಲ ರೆಡಿ ಮಾಡಬೇಕು. ನಮಗೆ ಬೇರೆ ಬಿಸ್ನೆಸ್, ನಾವು ಹಾಲು ಹಾಕೋದು ಸ್ಕೂಲ್ ಟ್ರಿಪ್ ಹೋಗ್ತೀನಿ ನಾನು, ಅದಕ್ಕೆ ನಮ್ಗೆ ಟೈಮ್ ಸಿಗಲ್ಲ. ಅದಕ್ಕೋಸ್ಕರನೇ ಎಲ್ಲ ಅವರೇ ಇಷ್ಟದಲ್ಲೇ ಮಾಡೋದೆಲ್ಲ ಪೂರ ಎಲ್ಲ ರೆಡಿ ಮಾಡಬೇಕು ಎಲ್ಲ. ಹಾಗಾಗಿ ನಿಮ್ಮ ಮನೆಯವ್ರ ಸಹಿತ ರೆಡಿ ಆಗಿದ್ದಾರೆ ಈಗ ಬಿಸ್ನೆಸ್. ಈಗ ನಾನು ಹೆಚ್ಚಿಗೆ ಹೋಗೋದು ಅವರೇ ಹೋಗೋದು, ಗಾಡಿ ನೋಡ್ಕೊಂಡು ಅವರೇ ಕೊಡ್ತಾರೆ. ಅಂದ್ರೆ ನೀವೇ ಹೋಗ್ತಿದ್ರಿ ನಮಗೆ ನೀವೇ ನೋಡ್ಕೊಳ್ತಿದ್ರಿ ಬಿಸ್ನೆಸ್ ಈಗ ಡೈಲಿ ಅವರು. ಸೊ ಮುಂಚೆ ಎಷ್ಟು ಬ್ಯಾಟ್ರಿ ನೀವು ಶುರು ಮಾಡಿದ್ರಿ ಬಿಸ್ನೆಸ್ ನೀವು ಇದನ್ನ? ನಾವು ಬಿಸ್ನೆಸ್ ಮಾಡೋ ಒಂದು 8 ಬ್ಯಾಟ್ರಿ ಹೋಗ್ತಾ ಇತ್ತು. 8 ಬ್ಯಾಟ್ರಿ 3 ತಿಂಗಳು ಮೇಂಟೈನ್ ಮಾಡೋ, 3-4 ತಿಂಗಳು ಆಗ್ಬಿಡ್ತು ಬರೀ 8 ಬ್ಯಾಟ್ರಿ. 8 ಬ್ಯಾಟ್ರಿ ಬಿಸ್ನೆಸ್ ಶುರು ಮಾಡಿದ್ರ? ಮತ್ತೆ 8 ಬ್ಯಾಟ್ರಿಯಿಂದ ಇವಾಗ 100 ಬ್ಯಾಟ್ರಿ ಮೇಲೆ 120 ಬ್ಯಾಟ್ರಿ ರೆಡಿ ಮಾಡಬೇಕು. ನೀವೇ ತರ್ಕೊಂಡ್ಬಿಡ್ತೀರ? ರೆಡಿ ಮಾಡಬೇಕು. ಏನು ಮಾಡ್ತೀರಾ ಈಗ? ಅದಕ್ಕೆ ಹಾಕ್ಬೇಕಂದ್ರೆ 150 ರೂಪಾಯಿ ಆಗುತ್ತೆ ಒಂದು ಇದು ಬೋರ್ಡಿಗೆ. ಇವೆಲ್ಲ ಸೆಲ್ಕ ಬೋರ್ಡ್ಗಳು 1160 ರೂಪಾಯಿ ಒಂದು ಲೈಟ್ ಸೆಟ್. ಬರೀ ಲೈಟ್ ಮಾತ್ರ. ಆ ಥರ ನೋಡಿ ಒಂದು ಪುಟ್ಟಿ ಇದೆ ನೋಡಿ, ಎಲ್ಲ ರೆಡಿ ಮಾಡಬೇಕು. ಫುಟ್ಬಾಲ್ ನಾವೇ ಮಾಡಬೇಕಂತಲ್ಲ, ಮನೇಲಿ ಇವರೇ ಮಾಡಿ. ನಮಗೆ ನಮ್ಮ ಕೆಲಸ ನಮ್ಗೆ ಇಷ್ಟ ಬರುತ್ತೆಂಗೆ ಸೇಡು ಬಂದ್ಬಿಟ್ಟು ಕೆರಡ ಬರುತ್ತೆ. ಎಲ್ಲ ಬಿಟ್ಬಿಟ್ಟು ಎಲ್ಲ ರೆಡಿ ಮಾಡಬೇಕು. ಹಿಂಗೆ ಬರ್ತು ಒಳಗಡೆ. ಇದು ಬಿಸ್ನೆಸ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು? 5 ವರ್ಷ. 5 ವರ್ಷ ಆಯ್ತು. 5 ವರ್ಷದಲ್ಲಿ 120ಗೆ ಬೆಳೆದಿರಿ. 120 ಬ್ಯಾಟ್ರಿ ಕೊಡುವಷ್ಟು ಅದನ್ನೇ ಮೇಂಟೈನ್ ಮಾಡೋಕೆ ಆಗ್ತಲ್ಲ. ಅದನ್ನೇ ಜನ ಹೆಚ್ಚಿನ ಜನ ತಗೊಳ್ಬೇಕಲ್ವಾ? ಹೆಚ್ಚಿನ ಜನ ಅಂದರೆ ಕೆಲಸರು ಇವತ್ತು ಬರ್ತಾರೆ, ನಾಳೆ ಹೋಗ್ಬಿಡ್ತಾರೆ. ಹೆಂಗೆ ಮೇಂಟೈನ್ ಮಾಡ್ತೀರಾ ನೀವು? ಕಸ್ಟಮರ್ ಬೈತಾರೆ. ಯಾಕಂದರೆ ನೈಟಲ್ಲಿ ಲೈಟ್ ಬೆಳಕಿದೆ. ಇದು ಒಂದು ಸತಿ ಕಸ್ಟಮರ್ ಒಂದ್ಸತಿ ಬ್ಯಾಟ್ರಿ ತಗೊಂಡ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಚಾನ್ಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಕಸ್ಟಮರ್ ದಿನಕ್ಕೆ ಎಷ್ಟೊತ್ತು ಚಾರ್ಜಿಂಗ್ ಇರ್ತೀರ ಒಂದು ಬ್ಯಾಟ್ರಿ? 8 ಅವರ್. 8 ಅವರ್. ಇದು ಬ್ಯಾಟ್ರಿ ಅದು ಅವ್ರದ್ದು DD ಇಸ್ಕೊಂಡು ಕೊಟ್ಬಿಟ್ಟು ಬ್ಯಾಟ್ರಿ ಕೊಟ್ಬಿಟ್ಟೆ. ಮಾನ ಬೆಳಗ್ಗೆ DD ಕೊಟ್ಬಿಟ್ಟೆ, ಅವರು DD ಇಸ್ಕೊಟ್ಟೆ ಚೆಕ್ ಅಂತ ರೆಡಿ ಮಾಡಿ ಮಾನ ಬೆಳಗ್ಗೆ ಕ್ಯಾಶ್ ಕೊಟ್ಟು. ಕರೆಂಟ್ ಹೋದಾಗ ನೀವೇ ಈ ಥರ ಉಪಯೋಗಿಸ್ಕೊಂತೀರಾ? ಇವಾಗ ನಮ್ಗೆ ಕತ್ಲಾಗಿಲ್ವಾ? ಹಾಂ. ಕೆಲಸಕ್ಕೆ ಬಂದಿಲ್ಲ. ನಿಮಗೂ ಕೆಲ್ಸಕ್ಕೆ ಬರುತ್ತೆ ಹಂಗಾರೆ ಲೈಟ್ಗಳು? ಮಕ್ಕಳಿಗೆ ಓದೋದಕ್ಕೆ, ನಿಮ್ಮ ಮನೆ ಅಡುಗೆ ಕೆಲಸ ಮಾಡ್ಕೊಳ್ಳೋದಕ್ಕೆಲ್ಲ ಯೂಸ್ ಆಗುತ್ತೆ. ಇದು ನಿಮ್ಮ ಸ್ವಂತ ಗಾಡಿ ಅಲ್ಲ? ಲೈಟ್ ಇದು ಬರೋಕ್ಕೆ ಲೈಟ್ ಸಿಸ್ಟಮ್ ಮಾಡೋಕ್ಕೆ ಮುಂಚೆ ತಗೊಂಡಿದ್ದ? ಮಾಡಿ ಎಲ್ಲ ಆದ್ಮೇಲೆ ನಾವು ಇದ್ರಲ್ಲಿ ಓಡಿಸ್ತಾ ಇದ್ದೀವಿ. ಇದರಿಂದ ದುಡ್ದು ತಗೊಂಡಿರೋ ಗಾಡಿ ಇದು. ಇವಾಗ ಒಟ್ಟು ಎಷ್ಟು ಗಾಡಿಗಳಿದೆ ನಿಮ್ಮ ಹತ್ರ? ನಮ್ಮ ಹತ್ರ 4 ಗಾಡಿ ಇದೆ. 4 ಗಾಡಿ. ಅವೆರಡು ಪ್ಯಾಸೆಂಜರ್ ಆಟೋನಾ? ಅದು ಇದರಲ್ಲಿ ದುಡ್ದು ತಗೊಂಡಿದ್ದು? ಇದು ನಮ್ಮ ಹತ್ರ ಫಸ್ಟ್ ಇದ್ದಿದ್ದು. ಇದೇ ಆಟೋ ಓಡಿಸ್ತಾ ಇದ್ದೀರಿ ಅಂತ ಹೇಳಿದ್ರಲ್ಲ, ಅದೇ ಆಟೋ ಇದೆ. ಬ್ಯಾಟ್ರಿ ಕೊಟ್ಟಿದ್ದೀವಲ್ಲ, ಹೇಗೆ ಎಷ್ಟು ವರ್ಷದಿಂದ ಬಳಸ್ತಿದ್ದೀವಿ ನಾವು ಲೈಟ್ ಇದನ್ನು? ರಮೇಶ್ ಅವರಿಂದ ನಾವು 6 ಮಂತ್ಸ್ ಮುಂಚೆ ಏನು ಮಾಡ್ತಿದ್ವಿ? ನಾವು ಕಂಪ್ನಿಗೆ ಹೋಗ್ತಾ ಇದ್ವಿ, ಗಾರ್ಮೆಂಟ್ಸ್ ಹೋಗ್ತಾ ಇದ್ವಿ.
ಶಾಯಿ ಗಾರ್ಮೆಂಟ್ಸ್ಗೆ. ಈಗ ಸರಿ ನಮ್ಮ ಹುಷಾರಿಲ್ಲದಕ್ಕೋಸ್ಕರ ಈಗ ಇಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ವಿ. ನಮ್ಮ ಮಿಸ್ಸಸ್ಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಮತ್ತೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಮಾಡ್ತೀವಿ.